ಸರ್, ವಿಧಾನಸಭಾ ಚುನಾವಣೆಯಲ್ಲೂ ನೀವು ಹಿಂಜರಿಲಿಲ್ಲ, ಈ ಲೋಕಸಭೆಗೂ ಪಾದಾರ್ಪಣೆ ಮಾಡಿದ್ದೀರಾ, ಏನ್ ಅನ್ನಿಸ್ತಿದೆ ಸರ್? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 4 ವರ್ಷಗಳ ಹಿಂದೆ ತುಂಬಾ ದೊಡ್ಡ ದೊಡ್ಡ ಆದರ್ಶಗಳನ್ನ ಇಟ್ಕೊಂಡು ಇವತ್ತಿನ ರಾಜಕೀಯ ಪರಿಸ್ಥಿತಿಗೆ ವಿರುದ್ಧ ಅನ್ನುವಂತಹ ವಾತಾವರಣದಲ್ಲಿ ಅಥವಾ ಅಂತಹ ಆಶೆಗಳನ್ನ ಇಟ್ಕೊಂಡು ನಾವು ಚುನಾವಣೆ ಪಕ್ಷ ಸ್ಥಾಪನೆ ಮಾಡಿದಾಗ ಬಹಳ ಜನ ಈ ಪಕ್ಷ ಏನು ಇರುತ್ತಾ ಹೋಗುತ್ತಾ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು. ಆದರೆ ಇವತ್ತು 5 ವರ್ಷದ ಹಿಂದೆನೆ ಸರಿಯಾಗಿ ನಾವು ಚುನಾವಣಾ ಆಯೋಗಕ್ಕೆ ಪಕ್ಷದ ನೋಂದಣಿಗೆ ಅರ್ಜಿ ಸಲ್ಲಿಸಿರುವಾಗಲೇ ಅದು ತಡ ಆಯಿತು. ಯಾಕಂದ್ರೆ ಚುನಾವಣಾ ಆಯೋಗದಲ್ಲೂ ದೆಹಲಿನಲ್ಲಿ ಭ್ರಷ್ಟಾಚಾರ ಇತ್ತು, ನಾವು ನೇರವಾದ ಮಾರ್ಗದಲ್ಲೇ ಹೋಗ್ತಾ ಇದ್ವಿ. ಹಾಗಾಗಿ ಅದೊಂದು ನಮಗೊಂದು 6-7 ತಿಂಗಳು ತಡ ಆಯಿತು. ಅಂಥ ಸಂದರ್ಭದಲ್ಲೂ ನಾವು ಕಳೆದ ಚುನಾವಣೆಯಲ್ಲಿಯೇ ರಾಜ್ಯದ 12 ಲೋಕಸಭಾ ಕ್ಷೇತ್ರಗಳಿಗೆ ಪ್ರಸ್ತಾವಿತ ಪಕ್ಷ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಸ್ತಾವಿತ ಪಕ್ಷದ ಹೆಸರಿನಲ್ಲಿ ಚುನಾವಣೆ ನಿಲ್ಲಿಸಿದ್ವಿ. ಅದಾದ ನಂತರ 16 ಉಪಚುನಾವಣೆಗಳಿಗೆ ಸ್ಪರ್ಧೆ ಮಾಡಿದ್ವಿ. ಕಳೆದ ಚುನಾವಣೆಯಲ್ಲಿ 224 ಕ್ಷೇತ್ರಗಳಲ್ಲಿ 200 ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಸಿ 195 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ವಿ. ಈಗ ರಾಜ್ಯದ 28 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೀವಿ. ಈಗಾಗಲೇ 14 ಕ್ಷೇತ್ರಗಳಲ್ಲಿ ಬಹುತೇಕವಾಗಿ ಚುನಾವಣಾ ಪ್ರಚಾರ ಮುಗಿದಿದೆ. ನಾಳೆ ನಾನು ಈ 14 ಕ್ಷೇತ್ರಗಳಲ್ಲಿ 13 ಕ್ಷೇತ್ರಗಳಲ್ಲಿ ಪ್ರಚಾರ ಮುಗಿಸ್ಕೊಂಡು ನಾಳೆಗೆ 14ನೇ ಕ್ಷೇತ್ರ ತುಮಕೂರು ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಿದ್ದೇನೆ. ತುಂಬಾ ಸಂತೋಷ ಆಗುತ್ತೆ. ಯಾಕೆಂದ್ರೆ ಪ್ರದೀಪ್ ಅಂತಹ, ನಮ್ಮ ನರಸಿಂಹರಾಜು ಅಂತಹ ಸಾಮಾನ್ಯ ಹುಡುಗರು, ಸಾಮಾನ್ಯ ಯುವಕರು, ಆದರೆ ನ್ಯಾಯ ನೀತಿ ಧರ್ಮ ಇರಬೇಕು, ಸಮಾಜದಲ್ಲಿ ಮೌಲ್ಯಗಳು ಇರಬೇಕು ಅಂತ ಭಾವಿಸುವಂತಹ ಯುವಕರಿಗೆ ಒಂದು ವೇದಿಕೆ ಕೊಟ್ಟಿದ್ದೀವಿ. ನಾವು ವೇದಿಕೆ ಕೊಟ್ಟು ನಾವು ಇವತ್ತು ಚುನಾವಣೆಯ ಪ್ರಚಾರದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀವಿ. ಪಕ್ಷದಿಂದ ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ದೀವಿ. ತುಂಬಾ ಸಂತೋಷ ಇದೆ. ಮುಂದಿನ ದಿನಗಳಲ್ಲಿ ಇದು ಒಂದು ದೊಡ್ಡ ಅಲೆ ಆಗುತ್ತೆ ಅಂತ. ಯಾವಾಗ್ಲೂ ಜೆಸಿಬಿ ಪಕ್ಷಗಳು ಭ್ರಷ್ಟ ಪಕ್ಷಗಳು ಅಂತ ಹೇಳ್ತಿದ್ರಿ ನೀವು. ಈಗ ಅದರಲ್ಲಿ 2 ಪಕ್ಷಗಳು ಚುನಾವಣೆ ಮೈತ್ರಿ ಮಾಡ್ಕೊಂಡು ಅಖಾಡಕ್ಕೆ ಇಳಿದಿದ್ದಾರೆ ಸರ್. ನಾವು JCB ಅಂತ 3 ಪಕ್ಷಗಳನ್ನ ಏನ್ ಹೇಳ್ತಿದ್ವಿ, ಕರ್ನಾಟಕದ ಕಡುಭ್ರಷ್ಟ ರಾಷ್ಟ್ರೀಯ ಪಕ್ಷಗಳು ಅಂತ. ಅದರಲ್ಲಿ JDS ಜನತಾದಳ ಮೊದಲಿಂದನೂ ಸಮಯ ಸಾಧಕ ಪಕ್ಷ. ಚುನಾವಣಾ ಸಂದರ್ಭದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಅಥವಾ ಯಾವ್ದಾದ್ರು ಒಬ್ಬರ ಜೊತೆ ಹೋಗೋದು ಇದು ಮೊದಲಿಂದ ಮಾಡ್ಕೊಂಡು ಬಂದಿರುವಂತದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಮಾಡ್ತೀವಿ ಅಂತ ಮಾಡಿದ್ರು. ಅದಕ್ಕೆ ಮೊದಲು ಅವರು ಏನು ಕಾಂಗ್ರೆಸ್ ಜೊತೆ ಅದಕ್ಕೆ ಆಡಳಿತ ನಡೆಸಿದ್ರು. ಅದಕ್ಕಿಂತ ಹಿಂದೆ ನೋಡಿದ್ರೆ BJP ಜೊತೆ ಮಾಡಿದ್ರು. BJP ಮತ್ತು RSSನ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಎಷ್ಟೆಲ್ಲ ವಾಚಾಮಗೋಚರವಾಗಿ ಬೈದಿದ್ರು ಅನ್ನೋದನ್ನ ನಾವು ನೋಡಿದ್ದೇವೆ. ಈಗ ಸ್ವತಃ ನರೇಂದ್ರ ಮೋದಿ ಪಕ್ಕದಲ್ಲಿ ಕುಳಿತುಕೊಂಡು ಆಶೀರ್ವಚನ ಕೊಡ್ತಾ ಇದ್ದಾರೆ ದೇವೇಗೌಡರು. ಅಂದ್ರೆ JDS ಎಷ್ಟು ಅವಕಾಶವಾದಿ ಸಿದ್ಧಾಂತ ರಹಿತ ಪಕ್ಷ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ JDS ಅಂತ ಅವಕಾಶವಾದಿ ಸಿದ್ಧಾಂತ ರಹಿತ ಪಕ್ಷವನ್ನ ತಮ್ಮ ಅನುಕೂಲಕ್ಕಾಗಿ ಜೊತೆಗೆ ಇಟ್ಕೊಳ್ಳುವಂತ ಕಾಂಗ್ರೆಸ್ ಮತ್ತು BJPಯವರ ಸಿದ್ಧಾಂತ ಇನ್ನೆಷ್ಟು ಅಧಮ ಸಿದ್ಧಾಂತ, ಅದನ್ನು ಅಧಿಕಾರ ದಾಹ ಸಿದ್ಧಾಂತ ಅಷ್ಟೇ, ಇನ್ನೇನಿಲ್ಲ. ಅವಕಾಶವಾದಿ ಅಧಿಕಾರ ದಾಹ ಸಿದ್ಧಾಂತ. ಹಾಗಾಗಿ ಇವತ್ತು ಅದು BJPಯ B ಟೀಮ್ ಏನೂ ಇಲ್ಲ. ಈಗ ಪಾರ್ಟ್ ಆಫ್ ದ ಟೀಮ್ ಯಾವುದು JDS. ಕಾಂಗ್ರೆಸ್ನವ್ರನ್ನ ಜನತಾದಳದವ್ರನ್ನ BJPಯವರು ಕಾಂಗ್ರೆಸ್ನ B ಟೀಮ್ ಅಂತ ಇದ್ರು, ಅಥವಾ ಕಾಂಗ್ರೆಸ್ನವರು BJPಯ B ಟೀಮ್ ಅಂತ ಇದ್ರು. ಇವತ್ತು ಅದೇನಿಲ್ಲ, BJPಯ ಪಾರ್ಟ್ ಆಫ್ ದ ಟೀಮು. ಆ ಮೂಲಕ ಕರ್ನಾಟಕದಲ್ಲಿ ಒಂದಷ್ಟು ಸ್ಪಷ್ಟತೆ ಬಂದಿದೆ. ಬಹುಶಃ JDS ತನ್ನ ಅಂತಿಮ ದಿನಗಳಲ್ಲಿ ಇದೆ. ಈ ಚುನಾವಣೆ ಆದ ನಂತರ ಈಗ ನೋಡಿ 3 ಸೀಟು JDS ಪಡ್ಕೊಂಡಿದೆ. ಯಾರಿಂದ? BJPಯಿಂದ ಕರ್ನಾಟಕದಲ್ಲಿ ಮೈತ್ರಿ ಮಾಡಿಕೊಂಡು. 3 ಸೀಟು ಒಂದೇ ಕುಟುಂಬದವರು. ಒಬ್ರು ದೇವೇಗೌಡರ ಮಗ, ಇನ್ನೊಬ್ರು ದೇವೇಗೌಡರ ಮೊಮ್ಮಗ, ಇನ್ನೊಬ್ರು ದೇವೇಗೌಡರ ಅಳಿಯ. ಟೆಕ್ನಿಕಲಿ ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಫ್ಯಾಮಿಲಿಯವ್ರನ್ನ ನಿಲ್ಸೋದಿಕ್ಕಾಗೋದಿಲ್ಲ. ಹಾಗಾಗಿ ಏನ್ ಮಾಡಿದ್ರು, ತಮ್ಮ ಕುಟುಂಬದವ್ರನ್ನೇ ಒಬ್ಬರನ್ನ ತಗೊಂಡೋಗಿ BJPಯಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಿಸಿದ್ದಾರೆ. ಒಟ್ಟಲ್ಲಿ 3 ಕ್ಷೇತ್ರಗಳು ನಮ್ಮ ಕುಟುಂಬದಲ್ಲೇ ಇರಬೇಕು. ಏನಾದ್ರು ಪ್ರಜಾಪ್ರಭುತ್ವದಲ್ಲಿ ನಾಚಿಕೆ ಮಾನ ಇರುವಂತವ್ರು, ಸಜ್ಜನಿಕೆ ಇರುವಂತವ್ರು, ಚಿಂತನೆ ಇರುವಂತವ್ರು JDS ಪಕ್ಷದ ಕಾರ್ಯಕರ್ತರ ಇರೋದಕ್ಕೆ ಸಾಧ್ಯನಾ ಅನ್ನುವಂತ ಒಂದು ಪ್ರಶ್ನೆ ಇವತ್ತಿನ ಸಂದರ್ಭದಲ್ಲಿ ಜನ ಇದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿದೆ, JDS ತನ್ನ ಅಂತಿಮ ಕಾಲದಲ್ಲಿದೆ. ಬಹಳ ಬೇಗ ಅದು BJPಯಲ್ಲಿ ಅಂತರ್ಗತವಾಗ್ಬಿಡುತ್ತೆ. ಆ ಮೂಲಕ 2 ಪ್ರಮುಖ ಭ್ರಷ್ಟ ಪಕ್ಷಗಳ ನಡುವೆ ಕರ್ನಾಟಕದ ಜನರಿಗೆ ತಿರಸ್ಕಾರ, ಈಗಾಗಲೇ 3 ಪಕ್ಷಗಳ ಬಗ್ಗೆ ತಿರಸ್ಕಾರ ಬಂದಿದೆ. ನಮಗೂ ತುಂಬಾ ಸಂತೋಷದ ವಿಚಾರ ಈ ಸಂದರ್ಭದಲ್ಲಿ ಏನಂದ್ರೆ, ನಾವೆಲ್ಲೇ ಹೋಗ್ಲಿ ಸರ್ ಈ ಸಲಕ್ಕೆ ನಮ್ಮ ಓಟ್ ನಿಮಗೆ ಸರ್ ಅಂತ ಹೇಳುವಂತವರ ಸಂಖ್ಯೆ ಕಳೆದ ಚುನಾವಣೆಗಿಂತ ಜಾಸ್ತಿ ಇದೆ. ಕಳೆದ ಚುನಾವಣೆ ಒಂದು ಸ್ವಲ್ಪ ಒಂದು ಬೇರೆ ರೀತಿಯ ಮೆಂಟಾಲಿಟಿಯಲ್ಲಿ ನಡೀತಾ ಇತ್ತು. BJPಯನ್ನ ತಿರಸ್ಕರಿಸಬೇಕು ಅನ್ನೋದು ಹೇಳ್ಕೊಂಡು ಕೆಲವೊಂದು ಜಾತಿ ಈ ತರದ್ದೆಲ್ಲ ಭಾವನೆಗಳು ಜೋರಾಗಿತ್ತು. ಹಾಗಾಗಿ ನಾವು ಹೇಳ್ತಿದ್ದಂಥ ವಿಚಾರಗಳು ಬಹಳ ಜನಕ್ಕೆ ಸರಿ ಅನ್ಸೋದ್ರೂ ಇಲ್ಲ, ಈ ಸಲಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ಅಂತ. ಈಗ ಮೋದಿದಾಗ್ಲಿ ಯಾರ್ದಾಗ್ಲಿ ಯಾವ ಅಲೇನೂ ಇಲ್ಲ, ಕೆಳಗಡೆನೂ ಇಲ್ಲ, ಮೇಲೇನೂ ಇಲ್ಲ, ಅಂಡರ್ ಕರೆಂಟು ಇಲ್ಲ, ಓವರ್ ಕರೆಂಟು ಇಲ್ಲ. ಸೊ ಹಾಗಾಗಿ ಜನ ನಮಗೆ
ಸೈಲೆಂಟ್ ವೋಟರ್ಸ್ ಈ ಸಲ ಜಾಸ್ತಿ ಆಗಿದ್ದಾರೆ. ಮತ್ತೆ ನಮ್ಮ ಪಕ್ಷದ ಬಗ್ಗೆ ಜನರ ಅಭಿಮಾನನೂ ಜಾಸ್ತಿ ಆಗಿದೆ. ಅದು ನಮಗೆ ಜನ ಸದಸ್ಯತ್ವ ತೆಗೆದುಕೊಳ್ತಿರೋದ್ರಲ್ಲಿ, ದೇಣಿಗೆ ಕೊಡ್ತಿರೋದ್ರಲ್ಲಿ, ನಮ್ಮನ್ನ ನೋಡಿ ಮಾತಾಡ್ಸೋದು ಇವೆಲ್ಲರಲ್ಲೂ ಗೊತ್ತಾಗ್ತಾ ಇದೆ. ಇಲ್ಲಿ ನಾವು ತುಮಕೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 3 ಲೋಕಸಭಾ ಕ್ಷೇತ್ರಗಳಲ್ಲಿ ಹರಡಿದೆ. ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರಕ್ಕೆ ನಾವು ಮಹಮ್ಮದ್ ಪಾಷಾ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ತುಮಕೂರಿನ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿರುವಂತಹ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಪ್ರದೀಪ್ ಕುಮಾರ್ ಇವರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ಇವರು ಹಾಲಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇನ್ನು ತುಮಕೂರಿನ 2 ವಿಧಾನಸಭಾ ಕ್ಷೇತ್ರಗಳು ಹಿರೇಶಿರಾ ಮತ್ತು ಪಕ್ಕದ ಪಾವಗಡ, ಇವು ಚಿತ್ರದುರ್ಗದ 6 ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಸೇರಿಕೊಂಡು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇದೇ ಕಳೆದ ಸಲ ಪಾವಗಡ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತ ಮತ್ತು ಹಾಲಿ ಶಿರಾ ವಾಸಿಯೂ ಆಗಿರುವಂತಹ ನರಸಿಂಹರಾಜು ಈ ಸಲಕ್ಕೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಈಗಾಗಲೇ ನಾನು ಹೇಳಿದಾಗೆ ತುಂಬಾ ಸಂತೋಷದ ವಿಚಾರ ಏನು ಅಂದ್ರೆ, ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತವ್ರು. ಈಗ ನಮ್ಮ ಪ್ರದೀಪ್ ಒಬ್ಬ ರೈತರ ಮಗ, ಸ್ವತಃ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದಷ್ಟು ಕೆಲಸ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಜೀವನಾನುಭವ ಪಡೆದಿರುವಂತವ್ರು. ನರಸಿಂಹರಾಜು ತುಂಬಾ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತಹ ದಲಿತರ ಕುಟುಂಬದ ಹುಡುಗ. ಸ್ವತಃ ಒಂದು ಕಡೆ ಕೆಲಸ ಮಾಡ್ತಾ ಜೀವನವನ್ನ ಕಟ್ಟಿಕೊಳ್ತಾ ಈ ತರಹದ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣದ ವಿಚಾರವಾಗಿ ಇಷ್ಟು ಗಟ್ಟಿಯಾಗಿ ಇಂತಹ ಯುವಕರು ನಿಂತಿರುವಂತಹದ್ದು ಶ್ಲಾಘನೀಯವಾದದ್ದು. ಸೊ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಯಾರಿಗೇ ಆಗಲಿ ಅವರು ಯೋಗ್ಯರಾಗಿದ್ರೆ, ಪ್ರಾಮಾಣಿಕರಾಗಿದ್ರೆ, ಜನಪರ ಕಾಳಜಿ ಇದ್ರೆ, ಕಲಿಬೇಕು ಅನ್ನುವಂತಹ ಉತ್ಸಾಹ ಇದ್ರೆ, ತಪ್ಪು ಮಾಡಬಾರ್ದು ಅನ್ನುವಂತಹ ಮನಸ್ಥಿತಿ ಇದ್ರೆ ಅವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಬೆಳೆಯೋದಿಕ್ಕೆ ಸಾಕಷ್ಟು ವಿಪುಲವಾದ ಅವಕಾಶಗಳಿವೆ. ಅದಕ್ಕೆ ಉದಾಹರಣೆಯಾಗಿಯೇ ನಾನು ನನ್ನ ಅಕ್ಕಪಕ್ಕದಲ್ಲಿ ಕುಳಿತಿರುವಂತಹ ಈ 2 ಯುವಕರನ್ನ ತೋರಿಸಿ ಹೇಳಬಲ್ಲೆ. ಹಾಗಾಗಿ ಸಂತೋಷದ ವಿಚಾರ. ನರಸಿಂಹರಾಜು ಮತ್ತು ಪ್ರದೀಪ್ ಕುಮಾರ್ ಅವರು ಈ ಭಾಗದಲ್ಲಿ ಕೊಡ್ತಿರುವಂತಹ ಗಜೇಂದ್ರ ಕುಮಾರ್ ಗೌಡನು ಸೇರಿದಂತೆ ನಮ್ಮ ಈ ಭಾಗದ ಮುಖಂಡರುಗಳು, ಸೈನಿಕರು ಕೊಡ್ತಿರುವಂತಹ ನಾಯಕತ್ವದ ಬಗ್ಗೆ, ಅವರು ಪರಿಹರಿಸ್ತಿರುವಂತಹ ಜನರ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ಭ್ರಷ್ಟಾಚಾರ ಇವತ್ತಿನ ಸಾಮಾಜಿಕ ನ್ಯಾಯದ ಅತಿ ದೊಡ್ಡ ಶತ್ರು. ಇವತ್ತು ನ್ಯಾಯ ಪಡೆಯೋದು ಸಾಮಾಜಿಕ ನ್ಯಾಯ ಅಂದ್ರೆ ಸಮಾಜದಲ್ಲಿ ಎಲ್ಲಾ ವರ್ಗಗಳಿಗೂ ಆರ್ಥಿಕ ಮತ್ತು ಸಾಮಾಜಿಕ ಆ ವರ್ಗಗಳು ಅಭಿವೃದ್ಧಿ ಕಾಣಬೇಕು ಅಂದ್ರೆ ಅದಕ್ಕೆ ಏನು ತೊಂದರೆ ಇದೆ? ಇವತ್ತಿನ ದೊಡ್ಡ ಶತ್ರು ಅಂದ್ರೆ ಭ್ರಷ್ಟಾಚಾರ. ಹಾಗಾಗಿ ಭ್ರಷ್ಟಾಚಾರದ ವಿರುದ್ಧ ನಿಜಕ್ಕೂ ಧ್ವನಿ ಎತ್ತುತ್ತಾ ಇರುವಂತಹ ಏಕೈಕ ಪಕ್ಷ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಕರ್ನಾಟಕದ ಪ್ರಜ್ಞಾವಂತರ ಮತ್ತು ವಿದ್ಯಾವಂತರ ಏಕೈಕ ಸಹಜ ಮತ್ತು ಸ್ವಾಭಾವಿಕವಾದ ರಾಜಕೀಯ ಆಯ್ಕೆ ಅಂದ್ರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು KRS ಪಕ್ಷ ಮಾತ್ರ ಕರ್ನಾಟಕದ ನೈಜ ಪ್ರಾದೇಶಿಕ ಪಕ್ಷ. ಇಡೀ ರಾಜ್ಯದ ಮೂಲೆಯಲ್ಲೂ ಇವತ್ತು ಯಾವುದೇ ಮೂಲೆಯಲ್ಲಾಗ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಎಲ್ಲಿ ಬೇಕಾದ್ರೂ ಮಾತಾಡಬಲ್ರು. ಅದೇ ನೀವು JDS ಅವ್ರು ಪ್ರಾದೇಶಿಕ ಅಂದ್ಕೊಳ್ತಿದ್ರು, ಅದೇ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಿದ್ದಾರೆ, ಅದೇಗೆ ಪ್ರಾದೇಶಿಕ ಪಕ್ಷ ಆಗುತ್ತೆ? ಆದ್ರೆ ಅವರ ಬಲವೆಲ್ಲವನ್ನು ಮೈಸೂರು, ಒಂದಷ್ಟು ಮಂಡ್ಯ, ಹಾಸನ, ಒಂದಷ್ಟು ತುಮಕೂರು, ಒಂದಷ್ಟು ಕೋಲಾರ, ಇಷ್ಟರಲ್ಲೇ ರಾಮನಗರ, ಇಷ್ಟರಲ್ಲೇ ಇತ್ತು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗಿಲ್ಲ. ಇಡೀ ರಾಜ್ಯಾದ್ಯಂತ ಬೀದರ್ನಿಂದ ಹಿಡಿದು ಚಾಮರಾಜನಗರ ತನಕ, ಕಾರವಾರದಿಂದ ಹಿಡಿದು ಕೋಲಾರ ತನಕ ರಾಜ್ಯ ವ್ಯಾಪಿಯಾಗಿ ಇವತ್ತು KRS ಪಕ್ಷದ ಸೈನಿಕರು ಇದ್ದಾರೆ. ಹಾಗಾಗಿ ಇಂಥ ಯುವಕರೆಲ್ಲ ಅದಕ್ಕೆ ಮುಂದಾಳತ್ವ ಕೊಡ್ತಿರುವಂಥದ್ದು, ನಾಯಕತ್ವ ಕೊಡ್ತಿರುವಂಥದ್ದು. ವಿಶೇಷವಾಗಿ ಚುನಾವಣೆಯಲ್ಲಿ ಈ ಭ್ರಷ್ಟರ ಅಕ್ರಮ ಸಂಪತ್ತಿಗೆ ನಾನು ಸವಾಲು ಹಾಕ್ತೀನಿ ಅಂತ ಮುಂದೆ ಬಂದಿರುವಂತಹದ್ದು ಸಣ್ಣ ವಿಚಾರ ಅಲ್ಲ, ಬಹಳ ದೊಡ್ಡ ವಿಚಾರ. ಅದೇ ಕಾರಣದಿಂದಾಗಿ ನಮ್ಗೆ 28 ಕ್ಷೇತ್ರಗಳಲ್ಲಿ ಇವತ್ತು ನಾವು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಕ್ಕೆ ಸಾಧ್ಯ ಆಗಿದೆ.